ಅಮ್ಮನ ಕೊನೆಯ ಮಳೆ. ಮಳೆಯು ನಿಧಾನವಾಗಿ ಸುರಿತಾ ಇತ್ತು. ಹಳ್ಳಿಯ ಮನೆಗಿನ ಮಣ್ಣಿನ ವಾಸನೆ ಗಾಳಿಯಲ್ಲಿ ಬೆರೆತು ರವಿಯ ಮನಸ್ಸನ್ನು ಇನ್ನಷ್ಟು ಭಾರವಾಗಿಸಿತು. ಹಾಸಿಗೆಯ ಮೇಲೆ ಮಲಗಿದ್ದ ಅಮ್ಮ ಲಕ್ಷ್ಮಿ ಅವನನ್ನು ಮೌನವಾಗಿ ನೋಡ್ತಾ ಇದ್ದರು. ಕಣ್ಣುಗಳಲ್ಲಿ ನೋವಿದ್ದರೂ ತುಟಿಗಳಲ್ಲಿ ಮಾತ್ರ ಮಗನಿಗಾಗಿ ಉಳಿಸಿಕೊಂಡು ನಗು. ರವಿ ಅಮ್ಮನ ಕರೆದಾಗ ಅವನು ಓಡಿ ಬಂದು ಅವನ ಕೈ ಹಿಡಿದ. ನಾನು ಇಲ್ಲೇ ಇದ್ದೇನಮ್ಮ ಎಂದು ಕಣ್ಣೀರನ್ನು ಒಳಗೆ ತಡೆದು. ಬಡತನ ನಡುವೆ ಅಮ್ಮ ಅವನನ್ನು ಬೆಳೆಸಿದ್ರು. ಅಪ್ಪನನ್ನು ಕಳೆದುಕೊಂಡ ದಿನದಿಂದಲೇ ಅಮ್ಮನೇ ಅವನಿಗೆ ತಂದೆ ತಾಯಿ ಆಗಿದ್ರು. ಹಸಿವಿನ ದಿನಗಳಲ್ಲಿ ತಮ್ಮ ಊಟವನ್ನು ಮಗನಿಗೆ ಕೊಟ್ಟು ನನಗೆ ಬೇಡ ಎಂದು ನಗುತ್ತಿದ್ದ ಅಮ್ಮನನ್ನು ಮುಖ ಇನ್ನೂ ರವಿ ಕಣ್ಮುಂದೆ ಜೀವಂತವಾಗಿತ್ತು. ನೀನು ದೊಡ್ಡವನಾಗಬೇಕು ಕಣೋ, ಒಳ್ಳೆಯವನಾಗಬೇಕು, ಯಾರಿಗೂ ನೋವು ಕೊಡಬೇಡ. ಅಮ್ಮನ ಮಾತುಗಳನ್ನು ಕಂಪಿಸಿದವು. ನೀನು ಹೇಳಿದಂತೆ ಎಲ್ಲ ಮಾಡ್ತೀನಮ್ಮ, ನೀನು ಮಾತ್ರ ಬಿಟ್ಟು ಹೋಗಬೇಡ. ರವಿಯುದನ್ನು ಒಡೆಯಿತು. ಅಮ್ಮ ನಿಧಾನವಾಗಿ ಅವನ ತಲೆಗೆ ಕೈ ಹಾಕಿದರು. ನಾನು ಹೋಗಿದ್ರೂ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುತ್ತದೆ. ಮಳೆ ಜೋರಾಯಿತು. ಮನೆಯ ಮೇಲ್ಛಾವಣಿಯಿಂದ ನೀರು ತುಂತುರು ಬೀಳುತ್ತಿತ್ತು. ಆದರೆ ಕ್ಷಣದಲ್ಲಿ ಅಮ್ಮನ ಉಸಿರು ನಿಧಾನವಾಗಿ ನಿಂತಿತು. ಆ ಮೌನವನ್ನು ರವಿಯ ಹೃದಯವನ್ನು ಚರಿಸಿತ್ತು. ಹಾಗೆ ಅಮ್ಮ ಅವನ ಕೂಗು ಮಳೆಯಲ್ಲಿ ಕರಗಿ ಹೋಯಿತು. ವರ್ಷಗಳು ಕಳೆದು ಹೋದವು. ಇಂದು ರವಿಯು ಒಳ್ಳೆಯ ಕೆಲಸದಲ್ಲಿದ್ದ. ದೊಡ್ಡ ಮನೆ ಕೂಡ, ಹೆಸರು, ಗೌರವ ಎಲ್ಲವೂ ಇತ್ತು. ಆದರೆ ಪ್ರತಿ ಮಳೆ ಬಂದಾಗ ಅವನ ಮನಸ್ಸು ಅದೇ ಹಳೆಯ ಮನೆ ಅಮ್ಮನ ಮಡಿಲಿಗೆ ಓಡುತ್ತಿತ್ತು. ಒಂದು ದಿನ ಮಳೆಯಲ್ಲಿ ರವಿ ಅಮ್ಮನ ಸಮಾಧಿ ಬಳಿ ನಿಂತು, ನೀನು ಹೇಳಿದಂತೆ ಬದುಕುತ್ತಿದ್ದೇನೆ ನಮ್ಮ, ಆದರೆ ನಿನ್ನ ಜಾಗ ಇನ್ನೂ ಖಾಲಿ ಇದೆ. ಅಮ್ಮನ ಕಣ್ಣೀರಿನಲ್ಲಿ ಮಣ್ಣು ತೇವವಾಯಿತು. ಆ ಕ್ಷಣದಲ್ಲಿ ಮಳೆಯು ನಡುವೆಯೂ ಹಗುರವಾದ ಗಾಳಿ ಬೀಸಿತು. ರವಿಗೆ ಅಮ್ಮನ ಸ್ಪರ್ಶ ಅನುಭವವಾದಂತೆ ಆಯಿತು. ಅವನು ನಗಿದ ಕಣ್ಣೀರಿನ ಜೊತೆಯಲ್ಲಿಯೇ. ಯಾಕೆಂದರೆ ಅಮ್ಮ ಎಂದರೆ ಹೋಗುವವರು ಅಲ್ಲ, ಅವರು ಬದುಕಿನ ಪ್ರತಿ ಉಸಿರಲ್ಲಿ ಉಳಿಯುವ ಒಂದು ನೆನಪು. ಸ್ನೇಹಿತರೆ, ಈ ಒಂದು ಅಮ್ಮ ಮಗನ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.